ಸೊ ಹಲೋ ಎಲ್ರಿಗೂ ನಮಸ್ತೆ. ಸೊ ಇವತ್ತು ಮುರುಡೇಶ್ವರದಲ್ಲಿ ಸುಮಾರು ಪ್ಲೇಸಸ್ ನೋಡಿದೆ. ನಾನು ಇವತ್ತು ನಮ್ಮ ಬ್ರದರ್ ಒಬ್ರು ದ ಓಲ್ಡ್ ಎಡ್ಜ್ ಹೋಮ್ ಸ್ಟೇ ಎ ಪ್ಲೇಸ್ ಟು ರಿಮೆಂಬರ್ ಅನ್ನೋದು ಒಂದು ಹೋಮ್ ಸ್ಟೇ ಕರ್ಕೊಂಡ್ ಬಂದಿದ್ದಾರೆ. ಈ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಮುರುಡೇಶ್ವರಗೆ ಬಸ್ಗಳೆಲ್ಲ ಎಲ್ಲಿ ಸ್ಟಾಪ್ ಮಾಡ್ತಾರೆ, ಎಲ್ಲಿ ಇಳಿಸ್ತಾರೆ ನಿಮ್ಮನ್ನ, ಅದೇ ಜಾಗದಲ್ಲಿ ಲೆಫ್ಟ್ ಸೈಡ್ಗೆ ನಮಗೆ ಹೋಮ್ ಸ್ಟೇ ಕಾಣಿಸುತ್ತೆ. ದ ಮೋಸ್ಟ್ ಅಥೆಂಟಿಕ್ ಬ್ಯೂಟಿಫುಲ್ ಆಗಿ ನಿರ್ಮಾಣ ಮಾಡಿರೋಂಥ ಇದೊಂದು ಹೋಮ್ ಸ್ಟೇ. ಅಕ್ಕಪಕ್ಕ ಫುಲ್ಲು ವಾಯ್ಸ್ಗಳೆಲ್ಲ ತುಂಬ ಕಮ್ಮಿ, ಏನಕ್ಕಂದ್ರೆ ಸಿಟಿ ಆಗಿರೋದ್ರಿಂದ ಕೆಲವಷ್ಟು ಮಾತ್ರ ಬರುತ್ತೆ. ಬಟ್ ಲೆಫ್ಟ್ ಸೈಡ್ಗೆ ನಮಗೆ ತೋಟಗಳು ಇದೆಲ್ಲ ಮಳೆ ಗಿಳೆ ಬರ್ತಿದೆ ಅಂದರೆ ಇಂಥ ಅದ್ಭುತವಾದಂಥ ಪ್ಲೇಸ್ ಟು ಸ್ಟೇ. ಆ್ಯಂಡ್ ಇದು ಅವರ್ಲಿ ಸ್ಟೇಸ್ ಬಂದುಬಿಟ್ಟು ನಿಮಗೆ 12 to 12 ಇರುತ್ತೆ. ಯೂಶಲಿ ಚೆಕ್ ಇನ್ನು ಚೆಕ್ಔಟ್ ಎಲ್ಲ ಒಂದು 1 hour 2 hour ಹೆಚ್ಚು ಕಮ್ಮಿ ಆದರೆ ಏನು ತೊಂದರೆ ಇಲ್ಲ. ಅದಲ್ಲದೆ ನಮಗೆ ಡಬಲ್ ಆಕ್ಯುಪೆನ್ಸಿ, ಆಮೇಲೆ 4 ಜನಕ್ಕೆ 6 ಜನ ಬೆಡ್ಡು ಪ್ರತಿಯೊಂದು ಅವೈಲೇಬಲ್ ಇರುತ್ತೆ. ಅದು ಮಿನಿಮಲ್ ಪ್ರೈಸ್ಗೆ 2,500, 1,500, 1,000. ಇನ್ ಕೇಸ್ ಎ ಸಿ ಗಿ ಸಿ ಬೇಕಂದ್ರೆ ಒಂದು 200-300 ರೂಪಾಯಿ ಹೆಚ್ಚಿಗೆ ಆಗುತ್ತೆ ಅಷ್ಟೇ. ಬಟ್ ಈ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ನಿಮ್ಗೆ ಸ್ಟೇ ಮಾಡಿ ಕೆಳಗಡೆ ಬರ್ತೀರಾ ಅಂತ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಒಂದು ಬ್ಯೂಟಿಫುಲ್ ಒಂದು ಹೋಮ್ ಸ್ಟೇಲಿ ನೀವು ಸ್ಟೇ ಆಗ್ಬೋದು. ಕೈಂಡ್ಲಿ ನಾವೆಲ್ಲರೂ ಮುರುಡೇಶ್ವರ ಬಂದರೆ, ಎಕ್ಸ್ಪೆಷಲಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದ್ರಂತೂ ಫುಲ್ ಪಾರ್ಟಿ ಮಾಡಿ ಮಸ್ತ್ ಮಜಾ ಮಾಡೋದೆಲ್ಲ ಸೆಕೆಂಡ್ರಿ. ಬಟ್ ದೇವ್ರ ಸನ್ನಿಧಾನದಲ್ಲಿ ಅದನ್ನು ಜೊತೆಗೆ ಮಾಡಿ ದೇವ್ರ ಸನ್ನಿಧಾನಕ್ಕೆ ಒಂದು ಡಿವೈನ್ ಸ್ಪಿರಿಚುಯಾಲಿಟಿನ ತೊಗೊಬೇಕು ಅಂದರೆ ಈ ಹೋಮ್ ಸ್ಟೇಗೆ ಬನ್ನಿ ಅಂತ ಹೇಳ್ತೀನಿ. ಬರ್ರಿ, ಒಂದೇ ಒಂದು ರೂಮ್ದು ಒಂದು ಜಲಕ್ ತೋರಿಸ್ತೀನಿ. ಸೊ ಗುರುವೆ, ಎಂಟ್ರೆನ್ಸಲ್ಲಿ ನಿಮಗೆ ಅದ್ಭುತವಾದಂಥ ಒಂದು ಕಲ್ಗಳಾಗಿರ್ಬೋದು ನೋಡಿ. ಕ್ರಿಯೇಟಿವಿಟಿ ಯಾರಪ್ಪನ ಮನೆ ಸೊತ್ತಲ್ಲ ಅಂತಾರಲ್ಲ, ಹಾಗೆ ಈ ಓನರು ಅದ್ಭುತವಾದಂಥ ಕ್ರಿಯೇಟಿವಿಟಿ ತೋರಿಸಿದ್ದಾರೆ ನಮಗೆ. ಒಳ್ಳೊಳ್ಳೆ ಬ್ಯೂಟಿಫುಲ್ ನೋಡ್ರಿ, ಇದೆಲ್ಲ ಆರ್ಟ್ ಆ್ಯಂಡ್ ಒಳ್ಳೆ ಪೇಂಟಿಂಗ್ಸ್ಗಳಿದ್ದಾವೆ. ಆ್ಯಂಡ್ ಇಲ್ಲಿ ನೋಡ್ರಪ್ಪ, ದ ಓಲ್ಡ್ ಎಡ್ಜ್ ಹೋಮ್ ಸ್ಟೇ ಎ ಪ್ಲೇಸ್ ಟು ರಿಮೆಂಬರ್. ನೈಸ್ 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 ನೈಸ್. ಆ್ಯಂಡ್ ಇದು ರಿಸೆಪ್ಷನ್ ಆರಾಮ್ಸೆ. ಇದು ಭಯ ಹಾಯ್. ಎಷ್ಟು ವರ್ಷ ಆಯಿತು, ಎಷ್ಟು ತಿಂಗಳಾಯಿತು ಈ ಹೋಮ್ ಸ್ಟೇ ರೆಡಿ ಆಗಿ? ರೀಸೆಂಟ್ಲಿ ಆಗಿ ಓಪನ್ ಆಗಿರೋದು. ಇದು ಸ್ವಲ್ಪ ಓಲ್ಡ್ ಥೀಮ್ ಇಟ್ಕೊಂಡು ರೆಡಿ ಮಾಡಿರೋದು. ಕೈಂಡ್ಲಿ ಏನಕ್ಕಂದ್ರೆ ಏನು ಗೊತ್ತಾ, ಜನಗಳು ಇವಾಗ ಎಲ್ಲ ಅಪ್ಡೇಟ್ ವರ್ಷನ್ ನಾವು ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಹುಡ್ಕೊಂಡ್ಬಿಡ್ತೀವಿ. ಅದನ್ನ ಬಿಟ್ಟು ಹೊರಗಡೆ ಬರಬೇಕು, ಹಳ್ಳಿ ಕಲ್ಚರ್ ಬೇಕು ಅಂದ್ರೆ ನಾವು ಇಂಥ ಜಾಗಕ್ಕೆ ಬರ್ತೀವಿ. ಇಲ್ಲೂ ನೀವು ಅಪ್ಡೇಟ್ ಮಾಡಿಕೊಟ್ರೆ ನಮಗೆ ಎರಡಕ್ಕೂ ಡಿಫ್ರೆನ್ಸ್ ಇರಲ್ಲ. ಸೊ ಆ ಡಿಫ್ರೆನ್ಸ್ನ ನೋಡಬೇಕು ಅಂದ್ರೆ ನಾವು ಈ ರೀತಿ ಓಲ್ಡ್ ನೀವೇನು ಥೀಮ್ ಇಟ್ಕೊಂಡು ಮಾಡಿದ್ದೀರಾ ಈ ರೀತಿ ನಾವು ಹುಡುಕ್ತಿರ್ತೀವಿ. ಕರೆಕ್ಟಾಗಿ ಯಂಗ್ಸ್ಟರ್ಸ್ಗೆ ಏನೇನು ಬೇಕು ಕರೆಕ್ಟಾಗಿ ಮಾಡಿಕೊಟ್ಟಿದ್ದೀರಾ ಭಯ. ಬರೀ ಒಳ್ಳೆ ರೂಮ್ ತೋರಿಸಿ, ರೂಮ್ ನೋಡೋಣ. ಓಕೆ ನೈಸ್, ಒಳ್ಳೊಳ್ಳೆ ಪೇಂಟಿಂಗ್ ಮಾಡಿದ್ದಾರೆ ಗುರು. ನೈಸ್. ಅದೇ ಹೌದೌದು, ನಾವಿವಾಗ ಹಳ್ಳಿಗಳಲ್ಲಿ ಅಟ್ಟಿ ಮನೆ ಅಂತ ನೋಡ್ತೀವಿ ಗೊತ್ತಾ, ಆ ಒಂದು ಅಟ್ಟಿ ಮನೆಯಲ್ಲಿ ಈ ರೀತಿ ಸ್ಟೆಪ್ಸ್ ಕಾಣ್ತೀವಿ ನಾವು. ಈ ಅಪ್ಡೇಟ್ ವರ್ಷನ್ಸು ಆ್ಯಂಡ್ ಓಲ್ಡ್ ವರ್ಷನ್ಸು ಮಿಕ್ಸ್ ಮಾಡಿದ್ರೆ ಗುರು ಈ ರೇಂಜಿಗಿದೆ ಅಂತ ನಮ್ಮ ತಾಯಣೆ ಅನ್ಕೊಂಡಿರ್ಲಿಲ್ಲ. ಸೈಕಿದೆ. ಇದು 6 ಜನದ ಇದು. ನೈಸ್ ದೇವರು, ಮೈಂಡ್ ಬ್ಲೋಯಿಂಗ್. ನಾನು ಏನು ಹಿಂಗೆಲ್ಲ ಇರುತ್ತೆ ಅಂತ ನಮ್ಮ ತಾಣೆ ಅನ್ಕೊಂಡಿರ್ಲಿಲ್ಲ ಗುರು. ನೈಸ್ ನೋಡ್ರಿ, ಎಲ್ಲ ಓಲ್ಡ್ ಫ್ಯಾಷನ್. ಸೊಳ್ಳೆಗೆ ಲೆಕ್ಕಾಟ ಇಲ್ಲ ತಾನೆ? ಓಕೆ, ಅದೇನಕ್ಕೆ ಮೆಟ್ಲು? ಓಕೆ ಅಣ್ಣ, ಇದೇನಣ್ಣ ಇದು ಬಾಗ್ಲ ಮೇಲೆ? ಭಿತ್ತಿ ಕಲೆ. ನೈಸ್. ನೋಡ್ರಪ್ಪ, ಬೆಡ್ ಮೇಲೆ ಆರಾಮಾಗಿ ಅದ್ಯಾವುದೋ ಎಮ್ಮ ಮ್ಯಾಟ್ರಿಕ್ಸ್ ಅಂತಿಲ್ಲ, ಅದಕ್ಕಿಂತ ಚೆನ್ನಾಗೈತೆ ಕ್ವಶನ್ ಥರ. ನೈಸ್ ಭಯ. ಅಂಡ್ ಮೇಲ್ಗಡೆ ಅದೆಲ್ಲ ನಮ್ಮೂರ್ ಸೈಡು ಮೊರ ಮಾಡ್ತೀವಿ ಗೊತ್ತಾ, ಮೊರ ಎಸ್. ಸೊ ಇದು ಹಾಕ್ಸಿದ್ರೆ ವೆಂಟಿಲೇಷನ್ ಚೆನ್ನಾಗಿರುತ್ತಲ್ಲ. ಅದೇ ವೆಂಟಿಲೇಷನ್ ಚೆನ್ನಾಗಿ. ಓಕೆ. ಆ್ಯಂಡ್ ಸಿ ಫ್ರೆಂಡ್ಸ್, ಇದು ಕ್ಯಾರಿಕೇಚರ್ ಅಂತೀವಿ ನಾವು, ಇದಕ್ಕೆ ಕ್ಯಾರಿಕೇಚರ್ ಆರ್ಟ್ ಮಾಡಿದ್ದಾರೆ. ಇಟ್ಸ್ ನೈಸ್. ಏನು ಇಲ್ಲಿ ರೂಮ್ ಬುಕ್ ಮಾಡಿದ್ರೆ ಹೋಗೋದೇ ಇಲ್ಲ ಜನ ಬಿಟ್ಟು. ರೀ ಬೆಂಗಳೂರಿಂದ ಬಂದು ಅದೆಲ್ಲೋ ಹಳೇ ಲಾಡ್ಜು, ಹೊಸ ಲಾಡ್ಜು, ಅಪ್ಡೇಟೆಡ್ ಲಾಡ್ಜ್ಗಳೆಲ್ಲ ಬಿಟ್ಬಿಡ್ರಿ, ಮುಚ್ಕೊಂಡು ಈ ಥರ ಹೋಮ್ ಸ್ಟೇಗಳು ಬುಕ್ ಮಾಡ್ಕೊಳ್ರಿ. ಯಾಕಂದ್ರೆ ಒಂದು 6 ಜನ ಬಂದರೆ ನೆಮ್ಮದಿಯಾಗಿ ಮಜಾ ಮಾಡಿಕೊಂಡು ಆರಾಮ್ಸೆ ಇರ್ಬೋದು ಈ ರೂಮಲ್ಲಿ. 2 ಚೇರ್ ಇಟ್ಟಿದ್ರಲ್ಲ 6 ಜನಕ್ಕೆ. ಎಕ್ಸ್ಟ್ರಾ ಬೇಕಂದ್ರೆ ಕೊಡ್ತಾರೆ, ಸುಮ್ಮನೆ ಆಡ್ಲಾಟ ಚೆನ್ನಾಗ್ಬಿಟ್ರೆ. ಓಕೆ. ಸೊ ಆಲ್ರೆಡಿ ನೆನ್ನೆ ನಿಮಗೆ 6 ಬೆಡ್ ಎಲ್ಲ ತೋರಿಸಿದ್ದೀನಿ. ಬಟ್ ಇವತ್ತು ನಿಮಗೆ ಜಸ್ಟ್ 2 cot ಅಥವಾ 4 ಜನಕ್ಕೆ ಇರೋ ಅಂಥ ಸ್ಟೇ ನಿಮಗೆ ರೂಮ್ ತೋರಿಸ್ತೀನಿ. ಅದು ಡಿಫ್ರೆಂಟ್ ಆಗಿದೆ. ಬಿಕಾಸ್ ನೆನ್ನೆ ನಾನು ಎಕ್ಸ್ಪ್ಲೈನ್ ಮಾಡೋದು ಮರ್ತಿದೆ. ಏನು ಗೊತ್ತಾ, ಮೇಲ್ಗಡೆ ನೋಡ್ರಿ, ಆ ಲ್ಯಾಂಪ್ ಜೊತೆ ಒಂದು ಭರತನಾಟ್ಯ ಮಾಡ್ತೀರಾ ಅಂತ ಒಂದು ಹುಡುಗಿ ಇದೆ. ಇಲ್ಲೂ ಕೂಡ ಇದೆಲ್ಲ ಏನಕ್ಕೆ ನಾನು ನಿಮ್ಗೆ ತೋರಿಸ್ತೀನಿ ಅಂದರೆ, ಎಲ್ಲ ಕಡೆ ಈ ರೀತಿ ಅಥೆಂಟಿಸಿಟಿ ನಿಮಗೆ ಸಿಗಲ್ಲ.
ನಾವ್ ಇಲ್ಲಿಗೆ ಏನಕ್ಕೆ ಬರ್ಬೇಕು ಅಂದ್ರೆ ಬಿಲ್ಡಿಂಗ್ ಅಲ್ಲಿ ಇರಕ್ಕೋ ಅಥವಾ ಇನ್ನೆಲ್ಲೋ ಲಕ್ಸುರಿ 5 ಸ್ಟಾರ್ ಹೋಟ್ಲಲ್ಲಿ ಇರೋ ಎಲ್ಲ ಬಿಡ್ರಿ ಸ್ವಾಮಿ. ಅಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಇಲ್ಲೆಲ್ಲ ನೋಡಿರ್ತೀರಲ್ಲ, ಇಲ್ಲಿಗೆ ಬಂದ್ರೆ ಟ್ರೆಡಿಷನಲ್ ಆಗಿ ನಮ್ಗೆ ವಿಲೇಜ್ ಸೆಟಪ್ ಅಲ್ಲಿ ಇರೋಂಥದ್ದು ಕಲ್ತ್ಕೋಬೇಕು ನಾವು. ಏನಕ್ಕಂದ್ರೆ ಇಲ್ಲಿ ಜನ ಆ ಫೀಲ್ ತರಬೇಕು ಅಂತಾನೆ ಈ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂದ್ಮೇಲೆ ಇದಕ್ಕೆ ನಾವು ಸಹಕಾರ ಕೊಡದೆ ಇನ್ನೆಂತಕ್ಕೆ ಸಹಕಾರ ಕೊಡ್ತೀವಿ. ಸೊ ಇದಕ್ಕೆ ನಾವೆಲ್ಲರೂ ಇಲ್ಲಿ ಮುರುಡೇಶ್ವರ ವಿಸಿಟ್ ಮಾಡಿದ್ರೆ ಬಸ್ ಸ್ಟ್ಯಾಂಡ್ ಪಕ್ಕ ಇರೋಂಥ ದ ಓಲ್ಡ್ ಎಡ್ಜ್ ಸ್ಟೇಗೆ ದಯವಿಟ್ಟು ಬರ್ರಿ ಅಂತ ಹೇಳ್ತೀನಿ. ಬನ್ನಿ ಆ ರೂಮ್ ಜಲಕ್ ತೋರಿಸ್ತೀನಿ. ನೋಡು ಗುರು, ಇದಕ್ಕಿಂತ ಇನ್ನೇನ್ ಗುರು ಬೇಕು ನಿಮ್ಗೆ? ಆರಾಮಾಗಿ 4 ಜನ 5 ಜನ ಒಬ್ಬರು ಸಣ್ಣಕ್ಕಿದ್ದೋ ನಮ್ಮಂತವ್ರೆಲ್ಲ ಇಬ್ರು ಮಲ್ಕೊಬಹುದು. ಸಣ್ಣಕ್ಕೆ ತೆಲ್ಲಿಗೆ ಬೆಳ್ಳಿಕ್ಕಿರೋರೆಲ್ಲ 3 ಜನ ಆರಾಮ್ಸೆ ಮಲ್ಕೊಬಹುದು. ಈ ರೀತಿ ಆರಾಮ್ಸೆ ವಿಲೇಜ್ ಸೆಟಪ್ ಅಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ. ಎಕ್ಸ್ಪೆಷಲಿ ಈ ಸೈಡ್ ಮುರುಡೇಶ್ವರ ಅಲ್ಲಿ ಇಲ್ಲೆಲ್ಲ ಹುಡ್ಕಕ್ಕೆ ಹೋಗ್ಬೇಡಿ, ಮುಚ್ಕೊಂಡು ಇಲ್ಲಿ ಬಂದು ಸ್ಟೇ ಆಗಿ ಅಂತ ನಾನು ನಿಮ್ಗೆ ಹೇಳ್ತೀನಪ್ಪ. ಬರ್ರಿ ನಿಮ್ಗೆ ವಾಶ್ರೂಮ್ ತೋರಿಸ್ತೀನಿ. ವಾವ್, ಸ್ನಾನ ಮಾಡಕ್ಕೆ ಇದಕ್ಕಿಂತ ದೊಡ್ಡ ಜಾಗ ಯಾರಿಗೂ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇದೇ ಬ್ಯೂಟಿಫುಲ್ ಆದಂತ ಜಾಗ. ಆರಾಮ್ಸೆ ಶವರ್ ಇದೆ ಅಂಡ್ ಬಿಸಿನೀರು ಸುಮ್ಮನೆ ಬೆಳಿಗ್ಗೆ 6ರಿಂದ 8 ಗಂಟೆ ಅಂತ ಹೇಳ್ತೀರಾ ಗುರು. ಪಾಪ ಇವ್ರು ರಿಕ್ವೆಸ್ಟ್ ಮಾಡಿದ್ರೆ ಬೆಳಗಾನ ನೀರು ಕೊಡೋಂತ ಜವಾಬ್ದಾರಿ ಇರುತ್ತೆ, ಆರಾಮ್ಸೆ ಕೊಡ್ತಾರೆ. ಅಂಡ್ ಇಲ್ಲಿ ಇನ್ನೊಂದು ಹೇಳ್ತೀನಿ ಕೇಳ್ರಿ, ಬಿಸಿನೀರಲ್ಲಿ ಸ್ನಾನ ಮಾಡೋ ಅವಶ್ಯಕತೆನೇ ಇರಲ್ಲ. ಇದಕ್ಕಂದ್ರೆ ಹ್ಯೂಮಿಡಿಟಿ ತುಂಬಾ ಇರುತ್ತೆ. ಆರಾಮ್ಸೆ ತಣ್ಣೀರಲ್ಲಿ ಶವರ್ ನೀವೇ ತಗೊಂತೀರಾ, ಸರ್ ಬಿಸಿನೀರು ಏನ್ ಬೇಡ ಬಿಡಿ ಅಂತ ನೀವೇ ಹೇಳೋ ಅಂತದ್ದು ಉಂಟು. ಸೊ ಬನ್ರಿ, ಈ ರೂಮ್ ನ ಸ್ಪೆಷಾಲಿಟಿ ನೋಡ್ರಪ್ಪ. ನೀವು ಎಲ್ಲಾ ಕಡೆ ಕನ್ನಡಿಲಿ ಅದು ಇದು ಇದು ಅದು ಅಂತೆಲ್ಲ ನೋಡ್ತಿರ್ತೀರಿ. ಆರಾಮ್ಸೆ ಮಡಕೆ ಇರ್ಬೋದು, ಆಮೇಲೆ ದೀಪದ ಲ್ಯಾಂಪ್ ಗಳಾಗಿರ್ಬೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ನೈಸ್ ಅಲ್ಲ? ಸೊ ಆರಾಮ್ಸೆ ಇಲ್ಲಿದ್ದು ಬಂದು ಮಜಾ ಮಾಡ್ಕೊಂಡು ಹೋಗ್ರಿ. ಸೊ ಪ್ರೈಸ್ ಎಲ್ಲ ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಅಂಡ್ ಇನ್ನೊಂದ್ಸಲಿ ಹೇಳ್ತೀನಿ. ಬೇಕಾದ್ರೆ ನಿಮ್ಗೆ 2,500ಕ್ಕೆಲ್ಲ 6 ಜನ ಆರಾಮ್ಸೆ ಸ್ಟೇ ಆಗ್ಬೋದು ವಿತ್ AC ರೂಮ್. ಅದಲ್ಲದೆ ನಿಮ್ಗೆ 1,500ಕ್ಕೆಲ್ಲ 4 ಜನ ಆರಾಮ್ಸೆ ಸ್ಟೇ ಆಗ್ಬೋದು, ಅದು ವಿತ್ AC. ಅಂಡ್ 1,000ಕ್ಕೆ ಇಬ್ರು ಪ್ಲಸ್ ಒಬ್ರು ಅಂದ್ರೆ 3 ಜನ ಆರಾಮ್ಸೆ ಸ್ಟೇ ಆಗ್ಬೋದು. ಎಕ್ಸ್ಟ್ರಾ ಬೆಡ್ ಏನಾದ್ರು ಫೆಸಿಲಿಟೀಸ್ ಬೇಕು ಅಂದ್ರೆ ನಮ್ಮ ಸ್ಟಾಫ್ಸ್ ಕೇಳಿದ್ರೆ ಅವ್ರು ಆರಾಮ್ಸೆ ವ್ಯವಸ್ಥೆ ಮಾಡ್ಕೊಡ್ತಾರೆ. ಅಂಡ್ ಇಲ್ಲಿ ಸ್ಟಾಫ್ಸ್ ತುಂಬಾ ಒಂದು ಮಾನವೀಯತೆ ದೃಷ್ಟಿಯಿಂದ ಕೆಲಸ ಮಾಡ್ತಿರ್ತಾರೆ. ಏನಕ್ಕಂದ್ರೆ ಈ ನಮ್ಮ ಮಂಡ್ಯ ಸೈಡ್ ಎಲ್ಲ ಸ್ವಲ್ಪ ಹಾರ್ಶ್ ಜನ, ಅಂದ್ರೆ ನಾವು ಮುಗ್ದ್ರೆ ನಾವು ಆರಾಮ್ಸೆ ಮಾತಾಡ್ತೀವಿ. ಬಟ್ ಇಲ್ಲಿ ಜನ ಸ್ವಲ್ಪ ನಿಸ್ವಾರ್ಥ ಸ್ವಭಾವದ ಜನಗಳಂತಾನೆ ಹೇಳ್ಬೋದು. ಬಟ್ ಇದನ್ನ ಬಿಟ್ಟು ನಾನ್ ನಿಮ್ಗೆ ನೋಡ್ರಪ್ಪ, ಏನೋ ಪಾಠ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ನಾನು ನೋಡಿರ್ಲಿಲ್ಲಪ್ಪ. ನೈಸ್ ನೈಸ್ ನೈಸ್. ಒಂದ್ ಲ್ಯಾಂಪ್ ಹಿಡ್ಕೊಂಡು ಬೆಳಕು ನೀಡುವಂತ ಪಾಂಡನ್ನು ಸೇರಿಸಿದ್ದಾರೆ. ಫೈನಲ್ ಆಗಿ ಏನ್ ಹೇಳ್ತೀನಿ ಅಂದ್ರೆ, ಹಳ್ಳಿ ಜೀವನ ಮಾಡಕ್ಕೆ ಹಳ್ಳಿಗೆ ಹೋಗ್ಬೇಕು ಅಂತ ಏನಿಲ್ಲ ಗುರುವೆ. ಅಂಡ್ ಸಿಟಿ ಜೀವನ ಮಾಡ್ಬೇಕು ಅಂದ್ರೆ ಸಿಟಿಲೇ ಹೋಗ್ಬೇಕು ಅಂತ ಏನು ಇರಲ್ಲ. ಬಟ್ ಮುರುಡೇಶ್ವರ ಅನ್ನೋ ಒಂದು ಡಿವೈನ್ ಸ್ಪಿರಿಚುಯಾಲಿಟಿ ಅಂದ್ರೆ ನಾವು ದೇವರ ಸನ್ನಿಧಾನಕ್ಕೆ ಬರ್ತೀವಲ್ಲ, ಸೊ ಇದಕ್ಕೆ ಬಂದ್ಮೇಲೆ ಬಿಲ್ಡಿಂಗ್ ಎಲ್ಲ ನೋಡಿ ಬಿಟ್ಬಿಡ್ರಿ. ಆರಾಮ್ಸೆ ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋ ರೂಮ್ ಯಾರು ಕೊಡಲ್ಲ ನಮಗೆ. ನಮ್ಮ ಈ ಓಲ್ಡ್ ಎಡ್ಜ್ ಸ್ಟೇ ಅವ್ರು ಕೊಡ್ತಿದ್ದಾರೆ. ಸೊ ದಯವಿಟ್ಟು ಇಲ್ಲಿ ಬಂದಾಗ ಬೆಳ್ಳುಳ್ಳಿ ಬಲ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.